ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನಿವತ್ತು ಮಾತಾಡಿಕೊಂಡಿರುವಂಥದ್ದು ಒಂದು ಕಾಂತಾರ ರಿವ್ಯೂ ಬಗ್ಗೆ ಆಗಿರುವಂಥದ್ದು. ಹಾಗೇನೆ 2 ಅಪ್ಡೇಟ್ ಇದೆ, ಅದನ್ನ ಮುಗಿಸ್ಕೊಬಿಡ್ತೀನಿ. ಡೆವಿಲ್ ಸಿನಿಮಾದು ಹಾಗೇನೆ ಶ್ರೀಮುರಳಿ ಅವರ ಅಪ್ಕಮಿಂಗ್ ಮೂವೀಸ್ನ ಅಪ್ಡೇಟ್ ಬಗ್ಗೆ ಆಗಿರುವಂಥದ್ದು. ಸೊ ನಾನು ಈ ಒಂದು ಅಪ್ಡೇಟ್ನ ಕೊಟ್ಟು ಡೈರೆಕ್ಟ್ ಆಗಿ ರಿವ್ಯೂಗೆ ಹೋಗ್ತೀನಿ ಅಂತಲೇ ಹೇಳ್ಬೋದು. ಸೊ ಗೈಸ್, ಅದನ್ನೇನು ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಮಾತಾಡೋದಾದ್ರೆ ಡೆವಿಲ್ ಸಿನಿಮಾದ ಅಪ್ಡೇಟ್ ಬಗ್ಗೆನೇ ಮಾತಾಡ್ಕೊಬಿಡ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೆಕೆಂಡ್ ಸಿಂಗಲ್ ಸಾಂಗ್ ಅಕ್ಟೋಬರ್ 10ನೇ ತಾರೀಕು ಬರೋಕೊಟ್ಟಿದೆ. ಅಂದರೆ ನಾನೇನು ಅನ್ಕೊಂಡಿದ್ದೆ ಅಂದರೆ ಫಸ್ಟ್ ವೀಕಲ್ಲಿ ಬರುತ್ತೆ, ಈಗ ಸೆಕೆಂಡ್ ವೀಕಲ್ಲಿ ಬರ್ತಾ ಇದೆ. ವಿಷಯ ಏನಪ್ಪ ಅಂತಂದರೆ, ಇದಾದಮೇಲೆ ಟ್ರೈಲರ್ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಅಫ್ಕೋರ್ಸ್ ಡಿಸೆಂಬರಲ್ಲಿ ರಿಲೀಸ್ ಆಗಿ ಕೊಟ್ಟಿರುವಂಥ ಸಿನಿಮಾ ಟ್ರೈಲರ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಲೇಬೇಕಾಗಿರುವಂಥದ್ದು. ಈ ಒಂದು ಸಿನಿಮಾ ಟೀಮ್ ಏನಿದೆ, ನೀವೆಲ್ಲ ರಿಲೀಸ್ ಡೇಟ್ ನೋಡಿ, ಟೀಸರ್ ಆಗಲಿ ಅಥವಾ ಅಪ್ಕಮಿಂಗ್ ಡೇಸಲ್ಲಿ ರಿಲೀಸ್ ಆಗೋದಾಗಲಿ ನೋಡಿ, ಎಲ್ಲ ಫ್ರೈಡೇ ಫೋಕಸ್ಡ್ ಇರೋವಂಥದ್ದು. ಈಗ 10ನೇ ತಾರೀಕಾದ್ರೂ ಅಷ್ಟೇ ಒಂದು ಫ್ರೈಡೇನೇ ರಿಲೀಸ್ ಆಗ್ತಿರುವಂಥದ್ದು. ಅಂದರೆ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ನಾನು ಹೇಳ್ಬೋದು ಡೈರೆಕ್ಟಾಗಿ ದೀಪಾವಳಿಗೆ ಅಂತ, ಯಾಕೆಂದರೆ ಟೀಮ್ ಕಡೆಯಿಂದ ಬರ್ತಿರೋಂಥದ್ದು ಅದೇನೆ, ದೀಪಾವಳಿಗೆ ಒಂದು ಟ್ರೈಲರ್ ರಿಲೀಸ್ ಆಗುತ್ತೆ ಅಂತ. ಆದರೆ ನಾನಿಲ್ಲಿ ಡೇಟಲ್ಲಿ 24 ಅಂತ ಇಟ್ಕೊಂತೀನಿ, ಯಾಕೆಂದರೆ ಫ್ರೈಡೇ ರಿಲೀಸ್ ಆಗುತ್ತೆ ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಆಗಿರುವಂಥದ್ದು. ಟೀಮ್ ಕಡೆಯಿಂದ ಹೇಳ್ತಿರೋದು ದೀಪಾವಳಿಗೆ ರಿಲೀಸ್ ಆಗುತ್ತೆ ಅಂತ. ಆದರೆ ನಾನು 24ನೇ ತಾರೀಕು, ಅಕ್ಟೋಬರ್ 24ನೇ ತಾರೀಕು ಅಂತ ನನ್ನ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇರೋದು. ಇಲ್ಲ ಅಂತಂದರೆ ಅದು ನವಂಬರಲ್ಲಿ ಫಸ್ಟ್ ಫ್ರೈಡೇನೆ, ಯಾವಾಗ ಫಸ್ಟ್ ಫ್ರೈಡೇ ಬರುತ್ತಲ್ಲ ಅದೇ ಒಂದು ಡೇಟಿಗೆ ನೀವು ಈ ಒಂದು ಟ್ರೈಲರ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದರೆ ಫಸ್ಟ್ ವೀಕಲ್ಲೇನೆ, ಅದು ಜಾಸ್ತಿ ವೆಯ್ಟ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ನವಂಬರಲ್ಲಿ ಫಸ್ಟ್ ವೀಕಲ್ಲೇ ವೆಯ್ಟ್ ಮಾಡ್ಬೋದು. ನನ್ನ ಎಕ್ಸ್ಪೆಕ್ಟೇಷನ್ ಇರೋದೇನಂತಂದರೆ ಇದೇ ತಿಂಗಳು 24ನೇ ತಾರೀಕು ಅಂತ. ನೀವೇನಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ 2ನೇ ಅಪ್ಡೇಟ್ ಬಂದು ಶ್ರೀಮುರಳಿ ಅವರ ಪುನೀತ್ ರುದ್ರಾಂಗ್ ಅವರ ಏನಿದಾರಲ್ಲ, ಅವರ ಡೈರೆಕ್ಷನ್ ಅಂಡರಲ್ಲಿ ಬರ್ತಿರೋವಂಥ ಒಂದು ಸಿನಿಮಾ SM ಶ್ರೀಮುರಳಿ ಅವರ 24ನೇ ಸಿನಿಮಾ ಅಂತ ಹೇಳ್ಬಿಟ್ಟು ಈಗ ಅಪ್ಕಮಿಂಗ್ ಏನಂತಾರೆ 6ನೇ ತಾರೀಕು ಅಂದರೆ ನಾಳೆ ಇನ್ನೇನು ಫಸ್ಟ್ ಸಿಂಗಲ್ ಸಾಂಗ್ ನಮ್ಮ ಇಚ್ಛಾ ಸುದೀಪ್ ಅವರ ಮಾರ್ಕ್ ಸಿನಿಮಾದು ಕೂಡ ಬರೋಕೊಟ್ಟಿದೆ. ಈ ಒಂದು ದಿನದಲ್ಲೇನೆ ಮುಹೂರ್ತ ಕೂಡ ಇದೆ ಅಂತಲೇ ಹೇಳ್ಬೋದು. ಅಂದರೆ ಅವರ ಅಪ್ಕಮಿಂಗ್ ಶ್ರೀಮುರಳಿ ಅವರ ಅಪ್ಕಮಿಂಗ್ ಸಿನಿಮಾದ ಒಂದು ಮುಹೂರ್ತ ಕೂಡ ಇದೆ ಅಂತಲೇ ಹೇಳ್ಬೋದು. ಈಗ ನಾನು ಕಾಂತಾರ ಚಾಪ್ಟರ್ 1ನ ರಿವ್ಯೂಗೆ ಬರ್ತೀನಿ. ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್. ಅದಕ್ಕಿಂತ ಮುಂಚೆ ನಾನು ಸಿನಿಮಾ ಥ್ರೂ ಔಟ್, ಇದೊಂದು ಸ್ಪಾಯ್ಲರ್ ಅಲರ್ಟ್ ಆಯಿತಾ. ಯಾರಾದರೂ ಕಾಂತಾರ ಚಾಪ್ಟರ್ 1 ನೋಡಿಲ್ಲ ಅಂತಂದರೆ ದಯವಿಟ್ಟು ಸಿನಿಮಾನ ನೋಡ್ಕೊಂಡ್ಬಂದು ಈ ಒಂದು ರಿವ್ಯೂ ಅಂದರೆ ನನ್ನ ಮನದಾಳದ ಮಾತನ್ನ ಹೇಳಿ ಅಂತಲೇ ಹೇಳ್ಬೋದು. ಆ ಸಿನಿಮಾದ ಸ್ಟಾರ್ಟಿಂಗೇನೆ ವರಾಹ ರೂಪಂನ ತೋರಿಸ್ತಾರೆ. ಅದು ಆ ಒಂದು ಬೆಂಕಿಯಿಂದ ಬಂದು ಅಲ್ಲಿಂದ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ ಗುರು. ಅವಾಗಲೇ ಗೂಸ್ಬಂಪ್ಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿ ದುಬೈಯಲ್ಲಿ ಹೇಗೆ ಅಂತಂದರೆ, ನೀವು ಅಂದ್ಕೊಂಡಿರೋ ರೀತಿ ಬೇರೆ ರಾಜ್ಯದ ಬೇರೆ ಕಂಟ್ರಿಯವ್ರು ಏನಿಲ್ಲ, ಎಲ್ಲ ಇಂಡಿಯನ್ಸೇ ಇರೋವಂಥದ್ದು. ಆ ಸಿನಿಮಾ ಥಿಯೇಟ್ರಲ್ಲಿ ಕಂಪ್ಲೀಟ್ ಆಗಿ ಇದ್ದಿದ್ದೆ ಇಂಡಿಯನ್ಸೇ ಆಗಿರೋವಂಥದ್ದು. ನೀವು ದುಬೈನ ಆಲ್ಮೋಸ್ಟ್ ಅಲ್ಲ, ಇಂಡಿಯನ್ಸೇ ಆಲ್ಮೋಸ್ಟ್ ನಿಮಗೆ ಎಲ್ಲೋದ್ರೂ ಕೂಡ ನೋಡೋದಕ್ಕೆ ಸಿಗುವಂಥದ್ದು. ಸೊ ಎಲ್ಲರಿಗೂ ಆ ಒಂದು ಗೂಸ್ಬಂಪ್ ಬಂದಿದೆ ಆ ಒಂದು ಮೂಮೆಂಟಲ್ಲಿ. ಸ್ಟಾರ್ಟಿಂಗ್ ಸೀನೇನ ಆ ಥರ ಇಟ್ಟಾಗ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಹೇಗಿರ್ಬೋದು ಅಂತ. ಆ್ಯಂಡ್ ಥ್ರೂ ಔಟ್ ದ ಸಿನಿಮಾ ನಾವು ಏನೋ ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ರೀತಿನೇ ಕರ್ಕೊಂಡು ಹೋಗ್ತಾ ಇದೆ. ಆ ಒಂದು ಎಸೆನ್ಸ್ ಇಟ್ಟಿರೋದಕ್ಕೇನೆ, ಅಂದರೆ ಏನು ಕಾಂತಾರದಲ್ಲಿ ಇತ್ತಲ್ಲ ಅದೇ ಒಂದು ಎಸೆನ್ಸ್ನ ಈ ಒಂದು ಸಿನಿಮಾದಲ್ಲಿ ಇಟ್ಟಿದ್ದಕ್ಕೇನೆ ಆ ಒಂದು ಡಿವೈನ್ನ ಪವರ್ನ ತೋರಿಸಿರುವಂಥದ್ದು ಏನಿದೆಯಲ್ಲ, ಇದಕ್ಕಿಂತ ಅದ್ಭುತವಾಗಿರುವಂಥ ಸಿನಿಮಾ ಇನ್ನು ಬರೋದಕ್ಕೆ ಸಾಧ್ಯನೇ ಇಲ್ಲ. RG ಅವರು ಒಂದು ಕಮೆಂಟ್ ಕೊಡ್ತಾರೆ, ಈಗ ವೈರಲ್ ಆಗ್ತಿರೋವಂಥದ್ದೇನೆ RG ಅವರ ಕಮೆಂಟು. ಯಾಕೆಂತಂದರೆ ಎಲ್ಲ ಡೈರೆಕ್ಟರ್ಸಿಗೆ ಉಗಿದು ಮಾತಾಡಿದ್ದಾರೆ. ಇದು ಆ್ಯಕ್ಚುಲಿ ಡೈರೆಕ್ಷನ್ ಅಂತಂದರೆ, ನೀವು ಮಾಡ್ತಿರೋವಂಥದ್ದು ಆ್ಯಕ್ಟಿಂಗ್ ಜೊತೆಗೆ ಒಂದು ಡೈರೆಕ್ಷನ್ ಏನಿದೆಯಲ್ಲ, ಇದು ನಿಜವಾದ ಡೈರೆಕ್ಷನ್ ಅಂತಂದರೆ ಅಂತ ಹೇಳಿ RG ಅವರು ಒಗ್ಗಿರುವಂಥದ್ದು. ಅವ್ರು ಹೇಳಿದ್ರೆ ತಪ್ಪಿಲ್ಲ ಗುರು. ಯಾಕೆಂದರೆ ಈಗ ಇರೋವಂಥ ಪೊಟೆನ್ಷಿಯಲ್ ನೋಡ್ತಾ ಇದ್ದರೆ ತುಂಬಾ ದೊಡ್ಡ ಸಿನಿಮಾ ತೆಗಿಬೋದು. ಆದರೆ ಆ ಒಂದು ರೀತಿ ಯೋಚನೆ ಮಾಡ್ತಾ ಇಲ್ಲ ರಿಷಬ್ ಶೆಟ್ಟಿ ಅವರು ಯೋಚನೆ ಮಾಡಿರೋ ರೀತಿ. ಅದಕ್ಕೋಸ್ಕರ ಅವರು ಒಂದು ಬ್ಯಾಡ್ ವೇಯಲ್ಲಿ ಕಮೆಂಟ್ ಮಾಡಿಬಿಟ್ಟು ಅಪ್ರಿಷಿಯೇಟ್ ಮಾಡಿಬಿಟ್ಟಿದ್ದಾರೆ. ಅದು ಈಗ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಯಶ್ ಅವರು, ಸಂದೀಪ್ ರೆಡ್ಡಿ ವಾಂಗ ಡೈರೆಕ್ಷನ್ನಲ್ಲಿ ಈ ಒಂದು ರೀತಿಯ ಮ್ಯಾಜಿಕಲ್ ಡೈರೆಕ್ಷನ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಆ್ಯಂಡ್ ನಾನು ಹೇಳಿದಾಗೇನೆ ಥ್ರೂ ಔಟ್ ದ ಸಿನಿಮಾದಲ್ಲಿ ಬಂದಾಗ ಫಸ್ಟ್ ಸ್ಟಾರ್ಟಿಂಗು ಆ ವರಾಹ ರೂಪವನ್ನು ತೋರಿಸುವಂಥದ್ದು, ಹಾಗೆಯೇ ಆ್ಯಕ್ಟಿಂಗಲ್ಲಿ ಚೇಂಜಸ್ ಇರೋವಂಥದ್ದು. ಮೇನ್ಲಿ ನಾನು ರುಕ್ಮಿಣಿ ವಸಂತ್ ಅವ್ರದ್ದು ಕ್ಲೈಮ್ಯಾಕ್ಸಿಗಂತೂ ಬಂದಾಗ ನನಗೇನೆ ಶಾಕ್ ಆಯಿತು. ಏನು ಗುರು, ಈ ರೀತಿ ಒಂದು ವಿಲನ್ನ ಕ್ಯಾರೆಕ್ಟರ್ನ ಥ್ರೂ ಔಟ್ ಸಿನಿಮಾದಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಅಂತ. ನಾನು ಆ್ಯಸ್ ಅ ಸಿನಿಮಾ ಲವರ್ ಆಗಿ ಈ ಒಂದು ಸಿನಿಮಾನ ಯಾವ ರೀತಿ ಎಂಜಾಯ್ ಮಾಡಿದ್ದೀನಿ ಅಂತಂದರೆ, ನನಗೆ ಓಕೆ ಎಲ್ಲ ಅರ್ಥ ಆಯ್ತು ಈಗ ಅನ್ನೋ ರೀತಿಲಿ ಒಂದು ಸಿನಿಮಾನ ಎಂಜಾಯ್ ಮಾಡಿರೋ. ನಾನು ಆ್ಯಸ್ ಅ ಸಿನಿಮಾ ಲವರ್ ಆಗಿ ಸಿನಿಮಾನ ಎಂಜಾಯ್ ಮಾಡಿದ್ದೀನಿ ಆಯಿತಾ. ಅವನ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಥ್ರೂ ಔಟಲ್ಲಿ ನಾನು ಎಂಜಾಯ್ ಮಾಡಿದ್ದೀನಿ. ನನಗೆ ಅದ್ಭುತವಾಗಿರೋಂಥ ಫೀಲಿಂಗ್ ಕೊಟ್ಟಿರುವಂಥದ್ದು. ಆ್ಯಂಡ್ ಆ ಅಗ್ರೆಷನ್ ಗುರು, ಯಪ್ಪ, ಚಾಮುಂಡಿ ಬರೋದಕ್ಕಿಂತ ಮೊದಲೇ ಒಂದು ಅಗ್ರೆಷನ್ ಇದ್ದಿದ್ದು ಚಾಮುಂಡಿ ಅವರ ಒಂದು ಮೈ ಮೇಲೆ ಬರ್ತಿರೋಂಥ ಗೆಜ್ಜೆ ಶಬ್ದ ಕೇಳ್ತದ ಅಂತ ಅದ್ರ ಹಿಂದೆ ಒಂದು ಟೈಗರ್. ಮೈ ಗಾಡ್, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗುರು. ಆದರೆ ಥಿಯೇಟ್ರಲ್ಲೇ ನೋಡ್ಬೇಕು, ಇದೆಲ್ಲ ಕಂಪ್ಲೀಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿರೋಂಥದ್ದು. ನಿಮಗೇನಾದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಂತ ಹೇಳ್ತಾ ಇದಿಷ್ಟು ನನ್ನ ಒಂದು ರಿವ್ಯೂ ಆಗಿರೋಂಥದ್ದು. ಎಷ್ಟು ಹೇಳಿದ್ರು ಮುಗಿಯಲ್ಲ, ಅಷ್ಟೊಂದು
ಒಳ್ಳೆ ರೀತಿನ ಒಂದು ಸಿನಿಮಾ ಆಗಿರೋದು ನಿಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು ನಿಮ್ಮ ಕಲೆಕ್ಟ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್.